Hello guys, welcome back to Diksha Lakshman YouTube channel. ಏನ್ ಬಾಯ್ ಮಾಡ್ತಾರೆ ಗೊತ್ತಾ? ಅವ್ರ ವೈಫು, ಅವರ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವೆಲ್ಲ. ಇನ್ನೊಂದಿದ್ದಾರೆ ನಮ್ಮ ಮತ್ತೆ ಹಾಕಿರೋದು ಕರಿಬೇವು, ಕಬ್ಬು, ಆಮೇಲೆ ಅಮ್ಮ ಇದು ಯಾವ ಹೂವು ಇದು? ಸೊ ಇವತ್ತೇನಪ್ಪ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರಿಗೆ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವ್ರ ಊರಲ್ಲಿ ಪೂಜೆ ಮಾಡಿಸೋದಿತ್ತು. ನಾವು ಮದುವೆ ಆದಾಗಿಂದ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಲ್ಲ ಅಂತ ಅವ್ರ ಮಮ್ಮಿ ನಮ್ಮತ್ತೆ ಹೇಳ್ತಾನೆ ಇದ್ರು. ಸೊ ಇವತ್ತು ಹೋಗಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಈ ಬ್ಲಾಗಲ್ಲಿ ನಿಮಗೆ ನಮ್ಮ ಅತ್ತೆ ಮಾವನ ತೋರಿಸ್ತೀನಿ, ನಾವು ಊರಿಗೆ ಹೋಗೋದು ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ. ಇವಾಗ ಮನೆ ಬಿಟ್ಟರೆ ನೆಕ್ಸ್ಟ್ ನಾವು ಅವ್ರ ಲಕ್ಷ್ಮಣ್ ಸರ್ ಅವರ ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಅಂಗಡಿ ಹತ್ರ ಹೋಗಿ ಅಲ್ಲಿಂದ ಆಮೇಲೆ ಊರಿಗೆ ಹೋಗೋದು. ಶಾರ್ಟ್ ಕ್ಲಿಪ್ ಚಿಕ್ಕ ಕ್ಲಿಪ್ಸ್ ಹಾಕ್ತೀನಿ. ನೆಕ್ಸ್ಟ್ ಊರಿಗೆ ಹೋಗೋದು, ಆಮೇಲೆ ದೇವಸ್ಥಾನದ ಹತ್ರ ಹೋಗೋದೆಲ್ಲ ಸ್ವಲ್ಪ ಶಾರ್ಟ್ಸ್ ಹಾಕ್ತೀನಿ. ಓಕೆ, ಆಮೇಲೆ ಈ ಬ್ಲಾಗಲ್ಲಿ ನಮ್ಮ ಅತ್ತೆ ಮಾವನ ಹತ್ರನೂ ಮಾತಾಡಿಸ್ತೀನಿ. ನೀವು ನೋಡಿ ಅವ್ರ ಜೊತೆ ಮಾತಾಡೋದಲ್ಲ, ಕಂಪ್ಲೀಟ್ ಬ್ಲಾಗ್ ನೋಡಿ, ಚೆನ್ನಾಗಿರುತ್ತೆ. ನಾವು ಅತ್ತೆ ಮಾವನ ಅಂತ ತೋರಿಸ್ತೀನಿ ಅಂದ ತಕ್ಷಣ ನಮ್ಮ ಗಂಡನ ಸ್ಮೈಲಲ್ಲಿ ಮುಗುಳ್ಳಾಗೆ ಬರ್ತಿದೆ. ಅದಕ್ಕೆ ತಿರ್ಗಾ ಹಿಡೀರಿ ಅಂದ್ಬಿಟ್ಟು ಇಡಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಮಾವನ ಜೊತೆ ಈ ಫಸ್ಟ್ ಬ್ಲಾಗ್ ಅವ್ರ ಜೊತೆ ಆಗಿರುತ್ತಲ್ವಾ, ಅವ್ರ ಜೊತೆ ಏನು ಮಾತಾಡ್ತಾರೆ ಏನು ಅಂತ ನೋಡಿ. ನೆಕ್ಸ್ಟ್ ಟೈಮು ಅವ್ರ ಜೊತೆ ಏನಾರ ಬ್ಲಾಗ್ ಮಾಡೋದು, ಇವಾಗ ನಮ್ಮ ಅಪ್ಪ ಮಮ್ಮಿ ಜೊತೆ ಮಾಡೋದ್ನಲ್ಲ ಆ ಥರ ಏನಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವ್ರ ಜೊತೆನೂ. ಅವ್ರು ಸ್ವಲ್ಪ ನಾಚಿಕೆ ಪಡ್ಕೊತಾರೆ ಮಾತಾಡೋದಕ್ಕೆಲ್ಲ. ಆದರೂ ನಮ್ಮ ಅತ್ತೆ ಮಾತಾಡ್ಬಹುದೇನೋ ಅಲ್ವಾ? ಅಮ್ಮ ಮಾತಾಡ್ತಾರೇನಲ್ವಾ? ಅಮ್ಮ ಮಾತಾಡ್ತಾರೆ, ಅಪ್ಪ ಮಾತಾಡಲ್ಲ. ಅಪ್ಪ ನಮ್ಮ ಅಂದರೆ ನಮ್ಮ ಮಾವ ಮಾತಾಡಲ್ಲ, ಅಮ್ಮ ಮಾತಾಡ್ತಾರೆ. ನೋಡೋಣ ಏನು ಮಾತಾಡ್ತಾರೆ ಏನು ಅಂತೆಲ್ಲ. ಓಕೆ, ಫುಲ್ ಬಿಲ್ಡಪ್ ಬಾಸ್ ಬಗ್ಗೆ ಅಷ್ಟೇ, ಸಿಂಪಲ್. ಇಲ್ಲ ಆ ಬಿಲ್ಡಪ್ ಕೊಡೋದಿಲ್ಲ, ಅದು ಇನ್ನೊಂದು. ಅದು ಅವ್ರು ಮಾಡೋದೆಲ್ಲ ನಿಮ್ಮನ್ನು ತೋರಿಸ್ತೀನಿ ಹೆಂಗಿರುತ್ತೆ ನಾವೆಲ್ಲರೂ ಇದ್ರೆ. ಆ್ಯಕ್ಚುಲಿ ಈ ಸತಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿರೋದು. ನಾವು ಊರಿಗೆ ಹೋದ್ರೆ ಪ್ರತಿ ಸತಿ ನಮ್ಮ ಫುಲ್ ಫ್ಯಾಮಿಲಿನೇ ಹೋಗ್ತೀವಿ. ನಮ್ಮ ಅಕ್ಕ ಅಂದರೆ ಮಂಜು, ಲಕ್ಷ್ಮಣ್ ಸರ್ ಅವರ ಅಕ್ಕ, ಅವ್ರ ಅಣ್ಣ, ಅವ್ರ ವೈಫು, ಅವರ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವೆಲ್ಲ. ಈ ಸತಿ ಪೂಜೆ ನಾವು ಆ್ಯಕ್ಚುಲಿ ಮದುವೆ ಆಗಿದ್ದಾಗಿಂದ 2 ಇಯರ್ಸಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆನೇ ಮಾಡಿಸಿಲ್ಲ ಅಂತ ಹೋಗಿ ಪೂಜೆ ಮಾಡಿಸೋಣ ಅಂದ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ಅಲ್ಲಿ ಆಮೇಲೆ ಒನ್ ಮಂತ್ ಆದಮೇಲೆ ತಿರ್ಗಾ ನಾವೆಲ್ಲರೂ ಹೋಗ್ತೀವಿ. ಆ್ಯಕ್ಚುಲಿ ಮನೆ ದೇವ್ರದ್ದು ಪೂಜೆ ಮಾಡಿಸ್ಬೇಕು, ಹೋಗ್ತೀವಿ. ಅವಾಗೂ ವ್ಲಾಗ್ ಮಾಡ್ತೀವಿ ನಾವೆಲ್ಲ ಇದ್ದಾಗ. ಅದು ಆ ವ್ಲಾಗು ನೋಡಿ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಸಿಗೋಣ, ಈಚೆ ಹೋಗೋಣ. ಓಕೆ, ಬನ್ನಿ. ಸೊ ಇವಾಗ ಸ್ನ್ಯಾಕ್ಸ್ ತೊಗೊಳಕ್ಕೆ ಬಂದ್ವಿ. ಮತ್ತು ಅವಾಗ ಅವ್ರಿಗೆ ಇಷ್ಟ ಅಂತ ತಗೊಂಡು ಚಕ್ಲಿ ಎಲ್ಲ ತಗೊಂಡು ಹೋಗ್ತೀವಿ ಊರಿಗೆ. ತುಂಬ ಸೊ ಆಯ್ತು, ತಗೊಂಡ್ವಿ. ಇವಾಗ ಹೋಗೋಣ. ಇಷ್ಟು ಶಿಂಬು ಡೂಡಿ, ಬನ್ನಿ ಹೋಗೋಣ. ಅವರು ಏನು ಅಷ್ಟು ತಿನ್ನಲ್ಲ. ನಮ್ಮ ಅತ್ತೆಗೆ ಇಲ್ಲಿ ಒಂದು ಕಾಬೂಲ್ ಕಡಲೆದು ಮಿಕ್ಸ್ಚರ್ ಸಿಗುತ್ತೆ, ಅದು ಇಷ್ಟ. ಆ್ಯಂಡ್ ರಸ್ಕು, ಬ್ರೆಡ್ಡು ಅದೆಲ್ಲ ತಿಂತಾರೆ. ಬೆಳಿಗ್ಗೆ ಹೊತ್ತು ತಿಂತಾರೆ ಅಷ್ಟೇ ಅವರು. ಡಿಕ್ಕಿ ತೆಗಿರಿ ಹೇಳ್ತೀನಿ. ಸರಿ ಇರಿ, ನೆಕ್ಸ್ಟ್ ಸಿಗ್ತೀನಿ. ಹಂಗೆ ಗಾಯ್ಸು ತುಂಬ ಅರ್ಥ ಮಾತಾಡಿಸ್ಬೇಕು. ಮನೆಯಲ್ಲಿ ಇದೆ ಜರ್ಮನ್ ಶೆಫರ್ಡ್. ಹೌದಾ? ಸಿಂಬಾ ಬಾಬಾ ಟೀ ತಿಂದವರು, ಟೀ ಬಿಸ್ಕೆಟ್. ಸೊ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇದು ತಗೋಬೇಕು. ಅದೇನದು ಅಲ್ಲಿದೆ ನೋಡಿ ಅಂಗಡಿ, ಅಲ್ಲಿದೆ ನೋಡಿ ಬಾಲಾಜಿ ರೈಸ್ ಟ್ರೇಡರ್ಸ್. ಅವ್ರ ಮಮ್ಮಿ ಹೇಳ್ತಿದ್ದಾರೆ. ಸೊ
ಬರ್ತಾಳೆ ಅವ್ರಿಗೆ. ಮತ್ತೆ ಕೇಳ್ತಾನೆ ಇರ್ತಾರೆ ಸಿಂಹ ಸಿಂಹ ಅಂತ ಕೇಳ್ತಾನೆ ಇರ್ತಾರೆ. ಸೊ ಅವಳು ಕರ್ಕೊಂಡು ಹೋಗ್ತೀವಿ. ಸೊ ನನಗೇನೋ ತೋರಿಸಿದ್ರು, ಏನು ತೋರಿಸಿದ್ರಲ್ಲ ತಿನ್ಕೊಂಡು ಬರೋದಕ್ಕೆ ತೋರಿಸ್ತೀನಿ ಏನು ತೋರಿಸಿದ್ರು ಅಂತ ಆನಿಸ್ತಾ ಇಲ್ಲ. ಅದು ಬೇಲ್ಪುರಿ ರಾಮಭವನ ಸ್ವೀಟ್ಸ್ ಅಂತ ಆಗಿದೆ, ಅದು ಚೆನ್ನಾಗಿರುತ್ತೆ ಅಂತ ಬೇಲ್ಪುರಿ ಕೊಂಡು ಹೋಗೋದು. ನೋಡಿ ನಾನು ಇಡ್ಸ್ಕೊಂಡು ಗಣೇಶ್ ಬರ್ತೀರ ನಾನು ತಿನ್ಕೊಂಡು ಬರ್ತೀರ ತುಂಬಾನ ಹೂವು ತಗೊಂಡು ಇದು ಮಾಡಕ್ ಬರಲ್ಲ ನಿನಗೆ? ಏನ್ ಮಾಡಕ್ ಬರಲ್ಲ? ವ್ಯಾಪಾರ ನನಗೆ ಬಾರ್ಗೇನ್ ಮಾಡಕ್ ಗೊತ್ತಾಗಲ್ಲ. ಆಯ್ತಾ ಬೀಳ ತಾನೆ ನೋಡಿ ನೋಡಿ ಫುಲ್ ಒಳಗೆ ಮುಟ್ಕೋತಾಳೆ. ಹಾಂ ನೀವು ಆಂಟಿ ಹತ್ರ ತಗೊಂಡಿದ್ದು ಸ್ವಲ್ಪ ಕಮ್ಮಿ ಮಾಡಿಕೊಟ್ರು. ಏನ್ ಬಾಯ್ ಮಾಡ್ತಾರೆ ಗೊತ್ತಾ ಇವರು, ಯಪ್ಪ ದೇವ್ರೆ. ಬಾಯ್ ಮಾಡೋದಕ್ಕೆ ಆಂಟಿನ ಕಮ್ಮಿ ಮಾಡಿಬಿಟ್ರು. ತರಕಾರಿ ಇವಾಗ ಎಲ್ಲಿ ಕೊಡೋದು ದುಡ್ಡು? ಮತ್ತೆ ಅಪ್ಪ ಅಮ್ಮಂಗೆ ನೆಕ್ಸ್ಟ್ ನಾವು ಹೋದಾಗ ತಗೊಂಡೋಗೋಣ ಎಲ್ಲಾನು. ನಾವು ಇಟ್ಕೊಳ್ಳೋಕ್ಕೆ ಜಾಗ ಇಲ್ವಲ್ಲ. ಯಾವ ಮಾರ್ಕೆಟ್ ಇದೆ ದುಡ್ಡು? ಯಾವ ಮಾರ್ಕೆಟ್ ಇದು? ಇವರು ಎಷ್ಟು ವರ್ಷದಿಂದ ಊರಿಗೆ ಹೋಗ್ತಾರೆ? ಸೀಗೆಹಳ್ಳಿ ಮಾರ್ಕೆಟ್. ಓಕೆ ನೆಕ್ಸ್ಟ್ ಸಿಗೋಣ. ನೆಕ್ಸ್ಟ್ ಊರಿಗೆ ಅಲ್ವಾ ನೆಕ್ಸ್ಟ್ ಹೋಗೋದು ನಾವು? ಊರಲ್ಲಿ ಸಿಗೋಣ. ಓಕೆ ಬಾಯ್. ಗೊತ್ತಿಲ್ಲ ಇವಾಗ ಇದು ನಮ್ಮ ಮನೆ. ನೆಕ್ಸ್ಟ್ ಕ್ಲಿಕ್ ನೋಡಿ. ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ರೆಡಿ ಆಗಿದೆ ನೋಡಿ. ಮತ್ತೆ ನಾವೆಲ್ಲ ಎದ್ದು ಬಾಕ್ಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿದರು. ನಾನು ಪೂಜೆ ಮಾಡಿದ್ದೀನಿ. ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ. ಪೂಜೆ ಮಾಡಿ ದೇವ್ರ ಸಾಮಾನೆಲ್ಲ ರೆಡಿ ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಹೋಗೋದು. ಎಲ್ಲ ಮಾಡಿದ್ವಿ. ಕತ್ಲೆ ಇತ್ತಲ್ಲ ತಿರ್ಗಾ ರಿಟರ್ನ್ ಇರೋದೇ ಬರ್ಬೇಕಿತ್ತು. ಮತ್ತೆ ಈ ರೋಡಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ವೀಡಿಯೋ ಹಿಡಿಯೋಕ್ಕೆ ನಂಗೆ ಒಂಥರ ನಾಚಿಕೆ ಆಯಿತು. ಸುಮ್ಮನೆ ಒಂದು ಕ್ಲಿಪ್ ಮಾತ್ರ ಹಿಡಿದು ಹಾಕಿದ್ದೀನಿ ಅಷ್ಟೇ. ಇವಾಗ ಮನೆಗೆ ಬಂದ್ವಿ. ತಿರ್ಗಾ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಹೋಗಿದ್ದು ಆಂಜನೇಯ ದೇವಸ್ಥಾನಕ್ಕೆ. ಇವಾಗ ನರಸಿಂಹಸ್ವಾಮಿ ಅಂತ ನರಸಿಂಹಸ್ವಾಮಿದು ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ ನಮ್ಮೂರ ಹತ್ರ. ಗುಡ್ಡೆ ಮೇಲೆ ನರಸಿಂಹಸ್ವಾಮಿ ಅಂತಾರೆ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಅಲ್ಲಿ ಪೂಜಾರಿ 9:30 ಬನ್ನಿ ಅಂತ ಹೇಳಿದ್ದಾರೆ. ಹೋಗ್ಬೇಕು ಇವಾಗ ಸದ್ಯಕ್ಕೆ. ಮತ್ತೆ ಸ್ನಾನ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಅವರು. ಇಲ್ಲಿಗೆ ಹೋಗೋದಕ್ಕೆ ಒಂದು ಗಾಡಿ ಇತ್ತಲ್ವ, ನಾವು 3 ಜನ ಹೋಗಿದ್ವಿ. ಆಮೇಲೆ ಕರ್ಕೊಂಡು ಹೋಗಬೇಕಿತ್ತು.
ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಚಿರತೆ ಇರುತ್ತೆ, ತಿರ್ಗಾ ಒಬ್ಬರೇ ಬರಬೇಕು ಅಂತ. ಇರುತ್ತೆ, ಒಬ್ಬರೇ ಬರಬೇಕು ಅಂತ, ಇವರೊಬ್ಬರೇ ಬರಬೇಕು ಅಂತ ಬೇಡ ಅಂದ್ಬಿಟ್ಟು ನಾವೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಬರ್ತೆ. ಅಮ್ಮ ಹೇಳ್ರಮ್ಮ. ಇವಾಗಮ್ಮ ನಾವು ಹೋಗಿ ದೇವಸ್ಥಾನ ಯಾವುದು? ಮುತ್ತಪ್ಪನ ದೇವಸ್ಥಾನ. ತಿರ್ಗಾ ಇವಾಗ ತಿರ್ಗಾ ನಾವು ಇಲ್ಲಿ ಕಡೆ ಹೋಗೋದು ಗುಡ್ಡೆ ಮೇಲೆ ನರಸಿಂಹ ಸ್ವಾಮಿಗೆ ಹೋಯ್ತೀವಿ. ಸರಿ. ಆಸೆ ಪಡ್ತಲ್ಲ. ನರಸಿಂಹ ಸ್ವಾಮಿ ಯಾವತ್ತೂ ನೋಡಲ್ವಾ? ಗುಡ್ಡೆ ಮೇಲೆ ನರಸಿಂಹ ಸ್ವಾಮಿ ಕೈ ಮೇಲೆ ಹತ್ಬೇಕು ಅವನ್ನ. ಗಾಡಿ ನಡ್ಕೊಳ್ಳೋಣಮ್ಮ. ಎಳ್ಕೊಂಡು ಹೋಗೋಣ ನಮ್ಮ ಪ್ರವಾಸಿ. ದೂರ ಇರುತ್ತೆ. ದೂರನಮ್ಮ ಅದು? ದೂರನೇ ಹೋದ್ರೆ ಸರಿ ರೋಡಲ್ಲಿ ಊರೊಳಗ ಆಸೆ ಬೇಡವಾ? ಇಲ್ಲಿಂದ ಗಾಡಿ ಹೋಗಲ್ವಾ? ಇಲ್ಲಿ ಹೋಗಲ್ಲ ಗಾಡಿ. ಯಾಕೆ? ಯಾರು ಹೆಂಗ ಹೊರ ಹೋಗ್ಬಿಡೋರ? ಹೊಲ ಹೊತ್ಬಿಟ್ಟವ್ರೆ ಎಲ್ಲ ಉಳ್ಬೇಕು. ಬೇಲಿ ಎಲ್ಲ ಕಟ್ಟಿ ಅಳತೆ ಮಾಡಿ ನಾವು ಲಕ್ಷ್ಮಯ್ಯ ಬೇಲಿ ಕಟ್ಟಿಸಿ ನಾನೇ ಕಟ್ಟಿಸ್ಬೇಕಾ? ಊರು ಬರ್ದಂಗೆ ಅದ್ರೊಳಗೆ ಯಾರನ್ನ ಕಟ್ಟಿಸ್ರಿ? ನಿಮ್ಮ ಅಣ್ಣನ ಕಟ್ಟಿಸು, ತಮ್ಮನ ಕಟ್ಟಿಸು. ನನಗೇನು ಹೇಗೆ ನೀ ಗಂಡ ಹೆಂಡತಿ ಕಟ್ಟಿದ್ರು ಆಗಲ್ವಾ? ನಾನು ಎತ್ಕೊಂಬಂದು ಕಟ್ತೀನಿ ಅಲ್ಲಿ ಬೇಲಿ. ನಾ ಎತ್ಕೊಂಡ್ಬರ್ಲಾ? ಕೊಡು ಬಿಚ್ಚಿದ್ರೆ ಕೆಂಪನ ಚಿಲಿಪಿಲಿನ ಕಟ್ತಾರೆ. ಚಿಲಿಪಿಲಿ ಪೂಜೆ ಕೆಂಪ ಅಕ್ಕಯ್ಯ ಇದು ಎಲ್ಲ ಬರೆಯಲ್ಲ ಕಸ ಬಿಡಕ್ಕಯ್ಯ ಬೇಲಿ ಹಾಕ್ಕೊಡ್ತೀನಿ ಅಂತಾನೆ. ಹಾಕ್ಕೊಡ್ಲಿಲ್ಲ ಪೂಜಾರಿ. ಅಮ್ಮ ಗಣೇಶ ಹಬ್ಬ ಆದ್ಮೇಲೆ ಬರೋದದು ಅವ್ರದ್ದು ಇದು ಯಾರದು ಅಲ್ಲಿ ಹೋಗಿ ಮಾಡ್ತೀವಲ್ಲ ಇದು ಗಣೇಶನ ದಿವಸನೇ. ಅಲ್ಲ ಅಲ್ಲ ನಾಗರ್ತಾನೆ ಎಲ್ಲ ನಾನು ಹೇಳ್ತಾ ಇರೋದು ಅದು ಕಣ ಟೈಮ್ ಹೊಲ ಕುಯ್ದು ರಾಗಿ ತಗ. ಯಾವಾಗದು? ಅದು ಅದೇ ಹೊಲ ಕುಯ್ದ ಮೇಲೆ ನಾಗರ್ತಾನೆ ಆದ್ಮೇಲೆ ಅಲ್ಲನ ಏನು ಕಣ ಮಾಡ್ತೀವಲ್ಲ ಅವಾಗ ಮುನಿಯಪ್ಪನ ಮಾಡೋದು. ಇದು ಗೆಜ್ಲು ಬಸವಣ್ಣ. ಗೆಸ್ಲು ಬಸವಣ್ಣ ಅಲ್ಲ ಅವನೇ, ಕಾಟುಂಬ್ರಾಯ ಇಲ್ಲ ಅವನೇ. ಇಲ್ಲಿ ಕಾಟುಂಬ್ರಾಯ ಮಾಡೋದು. ಉಗಾದಿ ನೀವು ನಾವಿರಲ್ವಲ್ಲ, ನೀವೇ ಒಬ್ಬರೇ ಪೂಜೆ ಮಾಡಿಸ್ಕೊ ಬರ್ತೀರಾ ಅಲ್ಲಿ? ಗೆಸ್ಲು ಬಸವಣ್ಣ ನಾನು ಹೋಗಕ್ಕಾಗಲ್ಲ, ಕರ್ಕೊಂಡು ಹೋದ್ರೆ ಯಾರನ್ನ ಗಾಡಿ ಹೋಗ್ತೀನಿ ನಾನು. ಗೆಸ್ಲು ಬಸವಣ್ಣನ ದೇವಸ್ಥಾನ ನೋಡಿಲ್ವಲ್ಲ, ಎಲ್ಲಾರ ಕೈಲಿ ಹುಡುಗರ ಕೈಲಿ ಕೊಟ್ಟು ಕಳ್ಸೀನಿ ನಾನು. ಯಾವಾಗ ಅದು ಮಾಡೋದು ಗೊತ್ತಾ? ಉಗಾದಿಲಿ ಅಪ್ಪ ತೋರಿಸ್ತೀವತ್ತು. ತೋರ್ಸ್ತಾ? ನಾನು ತಾನೇ ತೋರಿಸಿತ್ತು ದೀಕ್ಷಾ. ನೀವು ನೋಡೋನೇನಪ್ಪ? ಯಾವಾಗ ಬಂದಿದ್ದ? ನಾನು ಎಷ್ಟು ಸಲ ಪೂಜೆ ಮಾಡಿಸ್ಕೊಂಬಂದಿಲ್ಲ. ಅದೇನೆ ನಾನೇನೋ ನೋಡೇ ಇಲ್ಲ. ಹೋಗು ಮುತ್ತಪ್ಪ ನರಸಿಂಹ ಸ್ವಾಮಿನ ಬಿಟ್ರೆ ಏನು ಚಿಕ್ಕನಳ್ಳಿ ಮಾರಮ್ಮ. ಅಮ್ಮ ಮುತ್ತಪ್ಪನ ಹೋಗೋ ದಾರಿಲೇ ಕಂದಮ್ಮ ಇರೋದು ದೇವಸ್ಥಾನ. ಮುತ್ತಪ್ಪನ ಹೋಗೋ ದಾರಿಲೇ ಇರೋದು. ಬಲಗಡಿಕೋ ಎಡಗಡಿಕೋ? ಎಡಗಡೆ ಬಲಗಡೆ. ಈ ಕಡೆಯಿಂದ ಬರ್ಬೇಕಾದ್ರೆ ಬಲಗಡೆ, ಆ ಕಡೆಯಿಂದ ಬರ್ತಾರೆ ಎಡಗಡೆ. ಅಲ್ಲ ಇನ್ನು ಇಲ್ಲ ಕಾಟುಂಬ್ರಾಯ ನೋಡ್ತೀನಿ. ಅಲ್ಲಿ ಹೋಗ್ತಾ ಬಂಡೆ ಸಿಗೋದಲ್ಲ, ಆ ಬಂಡೆ ಅಥವಾ ಬಲಗಡೆ ನೋಡಿಬೇಕು. ವರ್ಷಕ್ಕೊಂದ್ಸಲಿ ಪೂಜೆ ಮಾಡಿದ್ರೆ ಒಳ್ಳೆ ತಪ್ಪು. ಹಿಂಗ ಏನು ಯಾರು ಬಂದಿರೋದು? ಹಳೇ ಕಾಲದ ವಿಲನ್ ತರ ಆಡ್ತಾವ್ರ ಇವಳು. ಶಿವಮ್ಮ ಚಿಂಬಾ ಮಾಡಿ ಸ್ನಾನ ಮಾಡಿ ರೆಡಿ ಆಗೋರೆ.
ಸೀರಿಯಲ್ ಪ್ರಕಾರ ಅಂತ ಬರೋದು ಹಾ ಸೀರಿಯಲ್ ಪ್ರಕಾರ ಹಾ ಮದ್ದು ಕಟ್ಟಿರೋ ಮದ್ದು ಸೀರಿಯಲ್ ನಂಬರ್ ಬರ್ತಾರಮ್ಮ ಇವಾಗ ಚಿಕ್ಕನಾಗಿ ಹೋಗ್ಬರ್ರು ಇದು ನರಸಿಂಹಸ್ವಾಮಿ ಹೋಗ್ತೀವಿ ಯಾವ್ದಕ್ಕಾ ಅಲ್ಲ ಅಲ್ಲ ಇದು ಅಲ್ಲಿ ಹೋಗಿ ಬಂದ ಹ್ಮ್ ಐದು ಹೇಳಿದ್ಲ ಬಂದಿದ್ರು ಅವ್ರ ಮಗ ಬಂದಿದ್ದು ನೋಡಿದ ನಾನೇನ್ ಹೇಳಿದ್ ಮುತ್ತಪ್ಪನ ಕರ ಹೋಗಿ ಮನೆ ಎತ್ಕೊಂಡಾಕ ನಾವು ದೇವ್ರ ಪುದೀನ ಎಲ್ಲ ಐತ್ರಿ ಅಲ್ಲ ಕಿತ್ಕೋ ಇಲ್ಲಿ ಕಡೆ ಎಷ್ಟು ಹೇಳಿ ಅವ್ರಿಗೆಲ್ಲ ಹೇಳ ನಾನು ಇಲ್ಲಿ ತೋರಿಸಿ ಇಲ್ಲಿ ನನ್ನ ತೋರಿಸಿ ಏನು ಗೊತ್ತಾ ಇದು ನೋಡಿ ಈ ಥರ ನಮ್ಮ ಅತ್ತೆ ಹಾಕಿರೋದು ಕರಿಬೇವು ಕಬ್ಬು ಆಮೇಲೆ ಅಮ್ಮ ಇದು ಯಾವ ಹೂವು ಇದು ಏನೋ ಬಟ್ಲು ಬಟ್ಲು ಹೂವು. ಬಟ್ಲು ಹೂವು. ಬಟ್ಲು ಹೂವು. ಡೈರಿ ನೊಂದು ಬಟ್ಲು ನಂದು ಬಟ್ಲು ಅಂತೆ ಇಲ್ಲಿ ಇಲ್ಲಿ ಡೈರಿ ಹೂವು ಎಲ್ಲ ಹಾಕೋರೆ ಆಮೇಲೆ ಇನ್ಯಾವ್ದು ಹಾಕಿದ್ದೀರಾ ಹ್ಮ್ ಅಮ್ಮ ಇನ್ಯಾವ್ದು ಹಾಕಿದ್ದೀರಾ ಅದೇ ಕನಕಾಂಬ್ರ ಡೈರೆ ಹೂವ ನಂದು ಬಟ್ಲು ಹೂವ ಕಾಕಡ ಕಾಕಡ ಅದು ಕಾಕಡ ತಾನೆ ಚಿಕ್ಕ ನರ್ಸರಿ ಕಿತ್ಕೊಂಡೋಗಿ ಹೂವು ಕಿತ್ಕೊಂಡು ಒಟ್ಟಿಗೆ ಒಂದು ದಿವಸ ಅವೆಲ್ಲ ನಾಳೆ ತಕೊಂಡು ಆಯ್ ಕಿತ್ಕೋ ಶುಂಠಿ ತು ಏನದು ಪುದೀನ ಪುದೀನ ಕಿತ್ಕೊಳ್ತೀನಿ ಇವೆಲ್ಲ ಕಿತ್ಕೊಂಡು ನೀರುಳ್ಳಿ ಕಾಕವು ಹಂಗೆ ಮಾಡಿ ಆಮೇಲೆ ಎಣ್ಣೆ ಜೋಡ್ತವೆ ಆಮೇಲೆ ಬದನೆಕಾಯಿ ಹಾಕಿದ್ದಾರೆ ಬದನೆ ಬದನೆಕಾಯಿ ಇಲ್ಲಿ ಬದನೆಕಾಯಿ ಇದೆ ತೋರಿಸಿ ಒಂದು ನಿಮಿಷ ಇದನ್ನ ಚಿಕ್ಕದಿದೆ ಈ ಬದನೆಕಾಯಿ ವಾಂಗಿಬಾತ್ ಮಾಡಿದ್ರೆ ಏನು ಕ್ಲಾಸ್ ಆಗಿರುತ್ತೆ ಗೊತ್ತಾ ಆಮೇಲೆ ನೋಡ್ಸರ ಆಮೇಲೆ ಬದನೆ ಗಿಡ ಆಮೇಲೆ ಅಡಿಕೆ ಗಿಡ ಯಾವ್ದು ಲೋಡ್ ಸರ ನೋಳಿಸರ ಇಲ್ಲಿ ಆಲೋವೆರಾ ನಾವು ಈ ಕಡೆ ಆ ಕಡೆ ಕನ್ನಡದಲ್ಲಿ ಅನ್ನೋದು ನೋಳಿಸರ ಅಂತ ಓಹೋ ಇದು ದೇವ್ರಿಗೆಲ್ಲ ಇಕ್ತಾರ ಮೇಲೆಲ್ಲ ಹೌದು ತಲೆ ಕೂದಲು ಬರ್ತದೆ ಇದರಲ್ಲಿ ಹಾಕವೆ ಅಲ್ಲದಿರ ಪುದೀನ ಎಲ್ಲ ಐತಮ್ಮ ಅಲ್ಲ ಇದು ನಡಿಯೇ ಇದು ಇನ್ನೂ ಬಂದಿಲ್ಲ ಸೊಪ್ಪು ಏನು ಗೊತ್ತಾ ಇಲ್ಲಿ ಅಡುಗೆ ಮಾಡಿದ್ರೆ ಎಲ್ಲ ಕಿತ್ಕೊಂಡು ಮಾಡತ್ತೀನಿ ನಾನು ಕರಿಬೇವು ಪುದೀನ ಆಮೇಲೆ ಏನೋ ಸೊಪ್ಪುಗಳೆಲ್ಲ ಹಾಕಿರ್ತಾರೆ ಮತ್ತೆ ಎಲ್ಲ ಕಿತ್ಕೊಂಡು ಹಂಗೆ ಅಡುಗೆ ಮಾಡೋದು ನ್ಯಾಚುರಲ್ ಅದಕ್ಕೆ ಹಂಗೆ ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಅದೆಲ್ಲ ಕಿತ್ಕೊ ಹುಡಿಕೊಂಡು ಅದೇ ನೋಡೋದಲ್ಲ ಅಲ್ಲದೇ ನೋಡ ಸುತ್ತ ಇದು ಬೇರೆ ಗಿಡ ಇದ್ದಾಗ ಇಲ್ಲೇ ಐತಂತೆ ದೇಹಕ್ಕೆ ಕೆಳಗಡೆ ನೋಡು ಆ ಕಡೆ ಐತೆ ಕಿತ್ಕೋ ಕಿತ್ಕೊಡ್ಲಾ ನಂಗೆ ಪಲ್ಯ ಇರುತ್ತೆ ಅಂತ ಭಯ ಅಷ್ಟೇ ಓ ನಿನ್ ತಾತ ಬಿಟ್ಟಿದಾರಲ್ಲಿ ಪೊಲೀನ ಏನು ಗಮ್ಮಂತೈತೆ ಗೊತ್ತಾ ಇದಷ್ಟು ನೋಡಿ ಈ ಪುದೀನ ಎಷ್ಟು ಚಿಕ್ಕದೈತೆ ಇಲ್ಲಿ ಎಷ್ಟು ಸ್ಮೆಲ್ ಇದೆ ಗೊತ್ತಾ ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರಲ್ಲ ಪುದೀನ ಗಮ್ಮನ್ನಲ್ಲ ಅಲ್ಲ ಆಯ್ತು ಹೋಗಿ ಗಾಯ್ಸ್ ಕಿತ್ಕೋ ಹೋಗಿ ಸುಮ್ಮನೆ ಇವಳೆಲ್ಲೊಂದು ಸಿಂಹ ಸಿಂಬಾ ಬಾಯ್ ಅಲ್ಲಿ ಹೋಗೋ ನೋಡ್ರಿ ಸಿಂಬಾ ಬಾ 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 ಓಡ್ ಬಾ ಓಡ್ ಬಾ 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 ಸಿಂಹ ಸಿಂಹ ಓಡ್ ಬಾ ಸಿಂಹ ಓಡ್ ಬಾ ಓಡ್ ಬಾ ಅಲ್ಲೇ ಕಿತ್ಕೊಳ್ಳೋಣ ಬೇಕೆ ಅಲ್ಲಿ ಇಲ್ಲಿ ಕಿತ್ಕೊಳ್ಳೋಣ ಅಮ್ಮ ಅಲ್ಲಿ ಕಿತ್ಕೋತೈತೆ ಇಲ್ಲಿ ಕಿತ್ಕೊಳ್ಳೋಣ ಈ ಅಮ್ಮ ಕಿತ್ಕೊ ಅಂತ ಹೇಳ್ತಲ್ಲ ನಿನ್ಗೆ ತಿಕ್ಲು ಇಲ್ಲಿ ಕಿತ್ಕೊಂಡು ಅಡುಗೆ ಮಾಡೋದೇ ನಂಗೆ ಇಷ್ಟ ಗೊತ್ತಾ ಅದೇ ಇಲ್ಲಿ ಬಂದಾಗ ನಮ್ಮ ಅಕ್ಕ ಮಾಡುತ್ತೆ ಅಡುಗೆ ಮಂಜು ಅಕ್ಕ ನಮ್ಮ ಅತ್ತೆನೇ ಮಾಡ್ತಾರೆ ನಾನು ಸೈಡಲ್ಲಿ ಏನೋ ಮಾಡೋದಷ್ಟೇ ಸೈಡ್ ಬಿಸ್ನೆಸ್ ಸಿಂಬಾ ನನಗೆ ಸಿಂಬಾ ನನಗೆ ಎಲ್ಲಾದ್ರೂ ಕಷ್ಟನೇ ಇರಲ್ಲ ಓಡ್ 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 ನನಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಟ್ಬಿಡ್ತಾರೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತಾರೆ ಒಗ್ಗರಣೆ ಹಾಕು ನಿಂತ್ಕೊಂಡು ನೀನು ಅಂತ ಎಲ್ಲ ಮಾಡಿಕೊಡ್ತಾರೆ ಮತ್ತು ಸಾಂಬಾರು ಅಷ್ಟೇ ಎಲ್ಲ ಅವ್ರು ಮಾಡ್ತಾರೆ ಚಿಕನ್ ಮಾಡೋದಿದ್ರೆ ಚಿಕನ್ ಫ್ರೈ ಕರೆಕ್ಟಾಗಿ ಹಿಡೀರಿ ವಿಡಿಯೋ ಚಿಕನ್ ಫ್ರೈ ಬಿರಿಯಾನಿ ಎಲ್ಲ ನಾನು ಮಾಡೋದು ಇವರು ಮಕ್ಕಳಿದಾರಲ್ಲ ಅದನ್ನು ಕತ್ತಿ ಅವ್ರಿಗೆಲ್ಲ
ನಾನು ಮಾಡೋದು ಇಷ್ಟ ಅಲ್ವಾ? ಹಂಗಂತ ಕಾರ್ತಿಕ್ ಕೇಳ್ತಿರ್ತಾನಲ್ಲ, ಧನು ಕೇಳ್ತಾನಲ್ಲ, ಅಕ್ಕ ಅದು ಮಾಡಕ್ಕ ಇದು ಮಾಡಕ್ಕ ಅಂತ ಕೇಳ್ತಾನೆ. ಬಿರಿಯಾನಿ ಅದೆಲ್ಲ ನಾನು ಮಾಡ್ತೀನಿ. ಸಾಂಬಾರು ಐಟಮ್ ಎಲ್ಲ ಅಕ್ಕ ಅಮ್ಮ ಮಾಡ್ತಾರೆ. ಇಲ್ಲಿ ಕರಿಬೇವು ಕಿತ್ಕೊಂಡು, ಪುದೀನ ಕಿತ್ಕೊಂಡು, ಇಲ್ಲಿ ಬಂದು ತೋರಿಸಿ ಕಬ್ಬು ಎಷ್ಟಿದೆ ಬೆಳೆದೈತೆ. ಇಲ್ಲಿ ನೋಡಿ, 3 ವರ್ಷ ಹಾಕಿದ ಕಬ್ಬಿದು ಇಷ್ಟು ಬೆಳೆದೈತೆ. ಸಂಕ್ರಾಂತಿ ಹಬ್ಬಕ್ಕೆ ತಿಂತೀವಿ. ಸಂಕ್ರಾಂತಿಯಲ್ಲಿ ಉಣಿರೋದು, ಸಂಕ್ರಾಂತಿಯಲ್ಲಿ ತಿನ್ನೋದು. ಸಿಂಬಾ ಓಡ್ ಬಾ ಬಾಯ್ ಬಾಯ್ ಸಿಂಬಾ ಓಡ್ ಬಾ ಸಿಂಬಾ ಬಾ ಬಾ ಬಸ್ 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 ಸಿಂಬಾ ಬಾಯ್ ಈಗ ಬಂದಿಲ್ವೇನೋ ಇಲ್ಲಿ ಅಲ್ಲಿ ತೋರಿಸ್ತೈತೆ ನೋಡಿ, ಅಲ್ಲಿ ಅಲ್ಲಿ ನೋಡ್ರಿ. ನೋಡಿಲ್ಲಿ ಅದೇ ನೋಡಿದೆ ಕಪ್ಪತ್ತು ಬಿಡಿದೆ, ಇನ್ನೊಂದು ಸ್ವಲ್ಪ ಹತ್ಬೇಕು ಅಲ್ವಾ? ತಕ್ಕ ಬರ್ಬೇಕು. ಮುಚ್ಚಿ ಕೋತಿ ಹಂಗಲ್ಲ, ಇದು ಫುಲ್ ಕುಯ್ಯಿ ನೋಡಿಬೇಡ. ಹಂಗೆ ಇನ್ನು ಕಟ್ ಮಾಡಕ್ ಬರಲ್ಲ ನಿನಗೆ. ಅಪ್ಪ, ನಾನು ಆ ಬೆಣ್ಣೆ ಹಣ್ಣಿದೆ ಗೊತ್ತಾ? ಬೆಣ್ಣೆ ಹಣ್ಣು ಬರುತ್ತಲ್ಲ, ಬಟರ್ ಫ್ರೂಟ್, ಆ ಗಿಡ ಹಾಕಿದ್ದೀನಿ ಮನೇಲಿ, ತಂದ್ಕೊಡ್ತೀನಿ. ಇಲ್ಲಿ ನೆಡ್ತೀರಾ? ಆ ಗಿಡ ಇದೆ, ಮರ ಮಾಡಿ ಮಡಗಿರ್ತಾರೆ ಬಂದು ಮರ ಹ್ಞೂ ಆಯ್ತಪ್ಪ. ನೀವೇನೋ ಅದೆಲ್ಲ ಚಿಕ್ಕದೆಲ್ಲ ಕಿತ್ತಾಕ್ಬಿಡ್ತೀರಂತಲ್ಲ. ಏನೇನು ಸಸಿ ಕಳ್ಳಿ ಪಟ್ಕಂಗೆ ಕಿತ್ತಾಕ್ತಾರೆ. ಒಂದು ಹಸಿರು ಸಸಿ ಕಿತ್ತಾಕ್ತು, ಏನು ಬಿಡಲ್ಲ ಸಸಿ ಮಾತ್ರ. ಅದ್ರಲ್ಲಿ ಚೆನ್ನಾಗಿ ಹಣ್ಣು ಬಿಡುತ್ತಪ್ಪ, ದುಡ್ಡು ಜಾಸ್ತಿ ಹಣ್ಣಿದ್ದು. ನೀವು ಕಿತ್ತಾಕ್ಬಿಡಿ, ಅಮ್ಮ ಬೆಳೆಸುತ್ತೆ. ನಾನು ಬೆಳೆಸಿದ್ದೀನಿ ಒಂದಿಷ್ಟು ಉದ್ದಕ್ಕೆ, ಇಲ್ಲಿ ಹಾಕೋಣ ಅಂತಾನೆ ಬೆಳೆಸಿದ್ದೀನಿ. ನೋಡಿಲಿ ನಾನೇ ಕೊಡ್ತಾ ಇದ್ದೀನಿ ಕೈಯಲ್ಲಿ. ಮತ್ತೇನು ಕೊಟ್ರಪ್ಪ ಸುಳ್ಳಿ ಹಾಕೊಳ್ಳಲ್ಲ. ನೋಡಿ, ಟೊಮೆಟೊ ಬಾತ್ ಮಾಡಿದ್ದೀನಿ ಟಿಫನ್ಗೆ. ಮನೆಗೆ ಬೇಡ ಮನೆಗೆ ಬೇಡವಾ? ಮನೆ ಕಟ್ಟಿಲ್ವಾ? ಮನೆ ಕಚ್ಚು ಕಚ್ಚಲು ಹೋಗಿ ಕಟ್ತೀನಿ, ಕಟ್ಕೊಬತ್ತೀನಿ. ಮೊಟ್ಟೆಗಳು 5 ಮೊಟ್ಟೆ, ಆಮೇಲೆ 2 ದಿವಸ 4 ಲೀಟರ್ ಹಾಲು. ಮನೆಗೆ ಆಯ್ತು ಕೊಡು, ಮನೆಗೆ ಆಯ್ತು ಕೊಟ್ಟು 1000 ರೂಪಾಯಿ ಆಯ್ತು ಮನೆಗೆ. 1000 ರೂಪಾಯಿ 2000 ಆಗ್ಲಿ ಮನೆಗೆ ಆಯ್ತು. ಎಲ್ಲಿ? ಅದೇ ಅಪ್ಪಂಗಲ್ಲಿ ಇದಕ್ಕೆ ಮುಜು ಅಂಗಡಿ. ಅಲ್ಲಿಂದ ಆಯ್ತಾ? ತೆಂಗಿನಕಾಯಿ ಮಾತ್ರ ನರಸಿಂಹ ಸ್ವಾಮಿದು ಇಲ್ಲ ಕಾಯ್ಕೊಳ 100 ರೂಪಾಯಿ ಕೊಟ್ಟು ಹೇಳಿತ್ತು ಅದೇ ಅದೇ ಹೇಳಿದ್ದು. ಒಂದ್ ತಂದ್ಬಿಟ್ಟು 9 ಹೇಳೋದು. ಸುಳ್ಳೆಲ್ಲ ಹೇಳೋದು ಬಿಟ್ಬಿಡಿಂದ ಚೆನ್ನಾಗೈತೆ ನಾವು. ನನ್ನಂಗೆ ಮಾಡಿ ಸಾಕು. ನಾ ಹಾಕೊಂಡು ತಿನ್ನೋದಷ್ಟೇ. ಟೊಮೆಟೊ ತಿರ್ಗಾ ದೇವಸ್ಥಾನಕ್ಕೆ ಹೋಗ್ಬೇಕು, 9:30ಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಇವಾಗ ಟೈಮ್ 9:15 ಆಯಿತು. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದು ನಾವೆಲ್ಲ. ಮತ್ತೆ ಏನಮ್ಮ ಮರ್ತು ಬಿಡ್ತೀವಿ. ಎತ್ಕೊಂಡು ಹೋಗೋಣ, ತಿನ್ಕೊಂಡೆ ಹೋಗೋಣವಾ? ತಿನ್ಕೊಂಡ ಅಮ್ಮ, ನೀವು ಅಪ್ಪನೂ ಇವರಿಬ್ರು ತಿನ್ಲಿ, ನಾವು ಆಮೇಲೆ ಬಂದು ತಿನ್ನೋಣ. ಸ್ವಲ್ಪ ನೀನಾಗಲ್ಲ. ಏನು ಹೇಳ್ತಿದ್ದೆ, ಮರ್ತೋದೇನೋ ಹೇಳ್ತಿದ್ದೆ ರೀ. 4 ಗಂಟೆಗೆ ಎದ್ದಿದ್ದು ನಾನು ನಮ್ಮತ್ತೆ 3 ಗಂಟೆಗೆ ಎದ್ದಿದ್ದು. ಪಾಪ ನೈಟೆಲ್ಲ ಕೆಲಸ ಮಾಡಿ 1 ಗಂಟೆಗೆ ಮಲ್ಕೊಂಡು ತಿರ್ಗಿ 3 ಗಂಟೆಗೆ ಎದ್ದು. ಹಾಂ ಸರಿ. ಹೋಗ್ಬೇಕಲ್ಲಪ್ಪ ಇನ್ನ ಪೂಜೆ ಸೌಂಡ್ ಬರ್ತದೆ. ಸರಿ.
ನಾವು ಓಡು, ಓಡು. ಹೋಗ್ತಾ ಇದ್ದೀವಿ. ನಾನು ಅಮ್ಮ ಗಾಡೀಲಿ ಹೋದ್ವಿ, ಸ್ವಲ್ಪ ದೂರ ಆಯಿತು. ಅಂತ ಕೊಡೋದ ಅಂತ ಅಂದ್ಬಿಟ್ಟು ಏನ್ಬಿಡ್ತೀವಿ ನಡಿ. ಗಾಡೀಲಿ ಹೋದ್ವಿ ನೋಡಿ. ಇದೆ ಅಲ್ವಾ? ನೆಕ್ಸ್ಟ್ ಊಟ ಬಂದಾಗ ತೋರಿಸ್ತೀನಿ. ಓಕೆ. ಸೊ ಇವಾಗ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದಮೇಲೆ ಚಿಕನ್ ತಂದಿದ್ದೀವಿ. ಏನು ಮೊಟ್ಟೆ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಚಿಕನ್ ಸಾರು, ಮೊಟ್ಟೆ ಕೋಳಿ ತಂದಿದ್ದಾರೆ. ಸೊ ಚಿಕನ್ ಸಾರು ಮಾಡಿ, ಮಟನ್ ಸಿಕ್ಕಿಲ್ವಂತೆ. ಅವ್ರ ಪಪ್ಪ ಮನೆಗೆ ಮಟನ್ ಇಷ್ಟ, ಮಟನ್ ಇರ್ಲಿಲ್ವಂತೆ ಅಲ್ಲಿ. ಸೊ ಮೊಟ್ಟೆ ಕೋಳಿ ತರಿಸಿದ್ವಿ. ಮೊಟ್ಟೆ ಕೋಳಿ ಮಾಡಿ ಚಿಕನ್ ಫ್ರೈ ಮಾಡ್ತೀವಿ. ಮಾಡಿಬಿಟ್ಟು ತಿನ್ಕೊಂಡು ಹೋಗೋದು ಅಷ್ಟೇ. ನೋಡಿ ಮಾಡ್ತಾ ಇದ್ದೀನಿ. ಮಾಡಿ ಸ್ವಲ್ಪ ಬೇಗ ಮಾಡಿ ಮಾಡ್ತೀವಿ. ಬೇಗ ಆಗುತ್ತೆ. ಬೇಗ ಆಗ್ಬಿಟ್ಟು ಒಳ್ಳೇದು. ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಸೋಮವಾರ. ನೋಡಿ ಕಿವಿ ಸ್ಕಿನ್ ಬರುತ್ತೆ, ಅದು ನಾನು ತಿನ್ನಲ್ಲ. ನನಗೆ ಅಂತ ಸಪ್ರೇಟ್ ಆಗಿ ಅಪ್ಪ ನನಗೆ ಬೇಯಿಸಲ್ಲ. ಇದು ಸ್ಕಿನ್ ಇರುತ್ತಲ್ಲ, ನಾನು ತಿನ್ನಲ್ಲ. ಸೊ ನನಗೇನು ಸಪ್ರೇಟಾಗಿ ಸ್ಕಿನ್ ಔಟ್ ತರಿಸ್ತಾರೆ. ನಾನು ಚಿಕನ್ ಫ್ರೈ ಮಾಡಿಕೊಂಡು ನನಗೆ ಇದು ನಮ್ಮ ಅತ್ತೆ ಮಾವ ನನ್ನ ಗಂಡ ತಿಂತಾರೆ. ಸ್ಕಿನ್ ಇರೋದು ನಾನು ತಿನ್ನಲ್ಲ. ಅದಕ್ಕೆ ಸಾಂಬಾರು ಇನ್ನೂ ತಿನ್ಬೇಕು. ಸಾಂಬಾರನ್ನ ನಾನು ತಿನ್ನಲ್ಲ. ಮುದ್ದೆ ನಾನು ತಿನ್ನಲ್ಲ. ತಿಂತೀಯ? ನೋಡಿದ್ರಿ ಏನೇನೋ ಐತೆ. ಅದು ಏನಿಲ್ಲ, ಕೋಳಿದು ಏನೇನೈತೆ ಅದೆಲ್ಲ ಐತೆ. ಬೇಡ, ನಾನು ತಿನ್ನಲ್ಲ. ಓಕೆ. ಇದೆ ನಾನು ನೋಡ್ತಿರ್ಲಿಲ್ವಾ? ಯಾರು ಹೋಗ್ತಿರ್ಲಿಲ್ಲ. ಅವನು ಮೊಮ್ಮಕ್ಕಸಿ ಮುಂದೆ ಬೆಳಗ್ಗೆ ಮುಂದೆ ಹಂಗೇನೆ ಅವರು ಅಂತ ಹೊಡಿತಾ ಇದ್ರು. ಪರಿದಮ್ಮ ಅಲ್ವಾ, ಪರಿದಮ್ಮ ಹೊಡ್ಬಿಟ್ಟಿದ್ರು. ನಾನು ಹೊಡೆಯಕ್ ಹೋಗಿ ಕ್ರೀಸ್ತದ ಗುಂಡಿ ನಾನು ಹೊಡೆಯಕ್ ಮುಂದೆ ಕುಯ್ತಾ ಇದ್ದೆ ಬದುವಲ್ಲಿ. ಅಕ್ಕಂಗ್ ಬಿಡ ಬಿದ್ದಿದ್ರೆ ಹೆಂಗಿರೋದು ಅವತ್ತು? ಅಕ್ಕಂಗೆ ಒದೆ ಬಿದ್ದಿದೆ ಕಲ್ಲಲ್ಲಿ. ಏನ್ ಮಾಡಕ್ ಗೊತ್ತಿಲ್ಲ, ಸಾಕು ಕುಂಡಿ ನೀನ್ ಕುಟ್ಟಿ ಹೊಡ್ಬೇಕು ಆಮೇಲೆ. ಬಾಳ ಏನಿಲ್ಲ, ಅವಾಗಿಂದ ಚೆನ್ನಾಗಿದ್ಲ ಅವಳು ಪರಿದಮ್ಮ. ತಂದಾಳು ಮಕ್ಕಳು ಅದಕ್ಕೆ ಹೊಲ ಬಿಟ್ಟು 2 ವರ್ಷದಿಂದ ಬದುಕ್ತಾನೆ. ಮಳೆ ಬೀದಾಗ ಹೊಲ ಬಿತ್ತಾಗ ಸರಿ ಅದೇನು ತಿಂತಿದ್ದೀರಮ್ಮ? ಊಟ ಮಾಡಿದ್ದಾನೆ. ಇದು ತೆಂಗಿನಕಾಯಿ. ಬಾಯಪ್ಪ.